ಇವತ್ತಿಗೆ ಲೇಟ್ ಆಗಿಬಿಡ್ತು ನೋಡು. ಏನಾತ ಹೊತ್ತಾಗಿತ್ತು, ಊಟ ಮಾಡ್ಬರ್ರಿ. ನಿಮ್ದೊಂದತ್ತ ಏನಾರ ಒಂದ್ ಕೆಲಸ ಇಟ್ಕೊಂಡ ಬಿಟ್ಟಿರ್ತೀರಿ. ಇಷ್ಟತನ ಆ ಕೆಲಸ ಈ ಕೆಲಸ ಅಂತ ಮಾಡೋದತ್ತ. ಈಗ ನೋಡಿದ್ರೆ ಊಟ ಮಾಡೋದ್ಬಿಟ್ಟು ಅಡ್ಡಾಡಕತ್ತೀರಿ. ಬಣಿವಿ ಒಟ್ಟುದಿತ್ಲೇಪ ಇವತ್ತು. ಬಣಿವಿ ಒಟ್ಟುದು, ಆ ಕಟ್ಗಿ ಒಂದು ಕಡ್ಸಿದ್ನಲ್ಲ ಮರ, ಅದನ್ನೆಲ್ಲ ಟ್ಯಾಕ್ಟ್ರಿ ತುಂಬಿಸೋದು ಒಂದ ಎರಡ ಕೆಲಸ ಇವತ್ತು. ಮೈ ಕೈ ಎಲ್ಲ ಜಗ್ಗ ನೋವಾಗೈತಿ. ಏನ್ ಮಾಡ್ಲಿಗ? ಏನ್ ಮಾಡ್ಲ? ತಕ್ತೈ ತಕ್ತೈ ಅಂತ ಡ್ಯಾನ್ಸ್ ಮಾಡ್ರಿ, ಉಂಡು ಮಕ್ಕೋ ಹೋಗ್ರಿ. ನಿನ್ನ ಮಸಡಿ ಉಂಡ ಮಕ್ಕೋ ಅಂತ ಮೈಕೈ ನೋವಾಗೈತಿ ಅಂತ ಹೇಳಾಕತ್ತೇನೆ. ಒಂದು ತಟಗೆ ಏನಾರು ತಗೋಲಿಕ್ಕ ನಂಗೆ ನಿದ್ದೆ ಬರಂಗಲ್ ಬಿಡು ಈಗ. ಇಲ್ಲಡ, ನನ್ನ ತಲೆ ಹಾಪ್ ಮಾಡಕ್ ಹೋಗ್ಬೇಡ್ರ. ತಟಗೆ ಏನಾರು ತಗೊಳಕ್ ನಿದ್ದೆ ಬರಂಗಲ್ಲ ಅಂತಂದ್ರ ಏನ್ ನಾನೇನ್ ಮನ್ಯಾಗ ತಯಾರು ಮಾಡಕತ್ತನ? ಅದನ್ನ ಹೋಗಿ ಹಾಳಾಗಿ ಒಂದು 5 ರೂಪಾಯಿ ತಗೊಂಡ್ ಹೋಗ್ರಿ. ಟೈಮ್ ಎಷ್ಟಾಗೈತಿ ನೋಡಿ ಏನು? ಟೈಮ್ ಎಷ್ಟಾಗೈತಿ? 11 ಗಂಟೆ ಆತು. ಅಂಗಡಿ ಕದ ಹಾಕಿ ಆತು. ಊರಾಗ ಸಿಟಿಯಾಗಾದ್ರೆ ಒಂದು ಬಿಟ್ಟು ಹತ್ತಿರ್ತಾವು, ಈ ಹಳ್ಳಿಯಾಗಿರೋದ ಒಂದು. ಅದು ಬಸ್ ಸ್ಟ್ಯಾಂಡ್ ಕಡೆ. ಅವ್ನು ಏನಾಗಿತ್ತು ಏನೋ ಇವತ್ತು ಒಂದು 9ಕ್ಕೆ ಬಗ್ಲ ಹಾಕೊಂಡು ಹೋಗ್ಯಾನಂತ. ಅಲ್ಲಿ ಹೋಗಿನ ಸುದ್ದಿ ಗೊತ್ತಾತು. ನಿದ್ದೆ ಬರುದಿಲ್ಲೇ ರೀ. ನನಗೆ ಮತ್ತೆ ತಲೆ ಹಾಪಾತಂದ್ರೆ ಮತ್ತೆ ಹೆಂಗ ಬಯಸ್ಕೊಂತೀರ ನನ್ನ ಕಡೆ ಗೊತ್ತಿಲ್ಲ. ನಿದ್ದೆ ಬರುದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ರೀ? ಉಂಡು ಮಕ್ಕೋರಿ, ಅಂಗಡಿ ಬಾಗ್ಲಾಕಿದ್ರೆ ನಾ ಏನ್ ಮಾಡ್ಲಿ? ಊಟನೂ ಬೇಡ ಏನೂ ಬೇಡ, ಹೋಗಿ ನನಗೆ. ಎದಕ್ಕೆ ಪತ್ರೋಳಿ ಮಾರಿದ? ಇದಕ್ಕೆ ಶಿಟ್ ಮಾಡಾತಿ ನನ್ನ ಸುಸಿ ಮ್ಯಾಗ. ಅತ್ತೆಯಾರ ಸೇರೇ ಬೇಕಂತ್ರಿ ಕುಡಿಯಾಕ. ಅಂಗಡಿ ಬಾಗ್ಲಾಕೈತಂತ, ಅದಕ್ಕೆ ಊಟ ಮಾಡಂಗಿಲ್ಲ ಅಂತ ಶೆಟ್ಕೊಂಡ್ ಕುಂದ್ರಾಕತ್ತಾರ ನೋಡ್ರಿ. ಅಂಗಡಿ ಬಾಗ್ಲಾಕೈತಿ ಅಂದ್ರೆ ಅಕ್ಕಿ ಮ್ಯಾಗ ಹರಡಿದ್ರೆ ಆಕಿ ಏನ್ ಮಾಡ್ಬೇಕಲ್ಲ? ಹಂಗ ಹೇಳ್ರಿ ಅತ್ತೆಯಾರ. ನೋಡ, ಆ ಹುಡುಗಿ ಮ್ಯಾಗ ಬಾಯ್ ಮಾಡಿದಿ ಬೀಳ್ತಾವ ನಿನಗ. ಹುಡುಗಿ ಸಣ್ಣ ಕೂಸು ಹರಿಯದಕ್ಕಿ. ಅವ್ವ ಯಾಕವ ಏನಾತ? ಯಾಕ ನಡ ನೋವಾಕತ್ತೈತಿ ಬೇ. ಹೌದಾ, ನಡ ನೋವಾಕತ್ತೈತೆ. ಹಂಗಾರೆ ಹೆಂಗೆ ದವಾಖಾನಿಗೆ ಹೋಗ್ಬಿಡನ್ನ. ನಾ ಇವಾಗ ಗುರ್ಸಿದ್ಗೆ ಹೇಳ್ತೇನೆ, ಟಾಟಾ ಎಸಿ ತೆಗಿಪ ಅಂತೇಳಿ. ಮತ್ತೆ ಈಗ ಏನು ಮಾಡೋದು? ಇಷ್ಟೊತ್ತಿನಾಗ ಯಾವ ಬಸ್ಸೂ ಇಲ್ಲ, ಬೇರೆ ಏನು ಅನುಕೂಲನೂ ಇಲ್ಲ. ಅದ್ರಾಗ ಹೋಗ್ಬಿಡೋಣ. ಮೆತ್ತಗೆ ಹಾಸಿಗೆ ಹಾಕ್ತಾನೆ ಹಿಂದೆ, ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳೋಣ. ಅಲ್ಲ, ಹಂಗೆ ನಡೀತೈತಿ. ಸುಮ್ಮನೆ ಯಾಕೆ ಬೆಳಗ್ಗೆದ್ದ ಹೋಗು ನಡೀತೈತಿ. ಆದ್ರೆ ಅಪ್ಪ ಚೀರಾಡತ್ತಿದ್ನಲ್ಲ, ಅದಕ್ಕೆ ಸುಮ್ಮನೆ ಇರ ಅಂದೆ. ಹಾಂ ಸರಿ, ನಾನು ನಿಮ್ಮಪ್ಪ ಹೇಳ್ತಂತು ಮಕ್ಕೊಂಗಾರ. ನಿಂಗೆ ಏನಾರ ತ್ರಾಸ ಆತಂದ್ರೆ ಹೇಳ ನನಗೆ, ಬಸ್ಸು ಇಲ್ಲದನ. ಇವತ್ತು ಅವ್ರ ಮನೆ ಕಡೆನ ಅವ್ರ ಅವ್ವ ಎದಕ್ಕೆ ಕರೆದ್ಲಂತ, ಅದಕ್ಕೆ ಅಲ್ಲೇ ಮಕ್ಕೋತೀನಿ ಅಂತ ಹೋದ್ರು. ಹೌದನ? ಆತು ಹಂಗಾರ ನಾ ಇಲ್ಲೇ ನಿನ್ನ ಕಡೆನ ಬಂದು ಮಕ್ಕೋತೀನಿ. ಬಂದು ಮಕ್ಕೋ. ಆ ಹುಡುಗೇನ ನಡಾನು ಹಾಕತ್ತಂತ ಎದಕ್ಕೆ ಹೋದ್ರಾಕತ್ತೀರಿ? ಆತಾತ್ ನಾವು ಅದ್ರಲ್ಲ, ನನಗೆ ನಿದ್ದೆ ಬರುವಂತ. ಬಂದ್ ತಡ್ರಿ. ಎಲ್ಲಿ ಹೊಂಟಿ? ನನ್ನಂತೆಲ್ಲ ಐತಿ, ಒಟ್ಟು ಕೊಡ್ತೇನೆ ತಡ್ರಿ. ಇಕ್ಕಿ ಅಂತೆಲ್ಲ ಐತಿ? ಇದೇನಪ್ಪ? ತಗೋರಿ. ಒಂದು ಈಟ್ ಉಳ್ದತ್ ನೋಡ್ರಿ. ಭಾಳ ಅಂದ್ರೆ ಒಂದು 90 ಏನೋ ಅಂತೀಯಲ್ಲ, ಒಂದು ಹೊಟ್ಟೆದಟ್ಟು ಉಳ್ದತ್ ನೋಡ್ರಿ. ಅದಕ್ಕೆ ನೀರು ಹಾಕೊಂಡು ಕುಡ್ದು ಅಡಿಗೆ ಮನ್ಯಾಗ ಅಡಿಗೆ ಐತಿ, ಊಟ ಮಾಡಿ ಮಕ್ಕೋರಿ. ಏನ ನಾನು ಹೋಗಿ ಮಕ್ಕೋತೀನಿ. ಇದೇನ ನಿನ್ನ ಕಡೆ ಸೀರೆ? ಅಯ್ಯೋ ದೇವ್ರೇ, ಹಣೆ ಬಾರ್ ಗಣೆ ಚೌತಿ. ಅಯ್ಯ ನಿನ್ನ ಕಿಸ ಬಾಯಿ ನಿನ್ನ ಬಿಕ್ಕೊಂಡು ಬೀಳ್ಳಿ. ನಿನಗೇನ ಬಂದೈತೆ? ಇಟ್ಟು ದಿನ ಮಗ ಒಬ್ಬನ ಕುಡಿತಾನಂತ ನಾ ಮಾಡಿದ್ದೆ, ಸೊಸೀನೂ ಕುಡಿತಿ ಅಂತ ನನಗೆ ಇವತ್ತ ಗೊತ್ತಾಗಿದ್ದೆ. ಅವ್ವ ಊರಾನ್ ಮಂದಿ ಏನಂದಾರ ಯವ್ವ ತಾಯಿ. ಅಲ್ಲ, ಹಿಂಗಾದ್ರೆ ಮನೆ ಉದ್ಧಾರ ಆಕತೆ ಇದೆ. ಅಯ್ಯೋ 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 ದೇವ್ರೇ, ಹಡದ್ ಬಾಣ್ತೀನಿ. ನೋಡು, ಆ ಸಣ್ಣ ಹುಡುಗನ ಇಟ್ಕೊಂಡು ಈ ನಮ್ನಿ ಸೀರೆ ಕುಡಿತೀಯ? ದಿನ ಹಂಗ ಗಂಡ ಇಂತಿ ಕೊನೆಗ ಕುಡಿತೀರ ನೀವು? ನನಗೂ ಗೊತ್ತಿಲ್ಲ ಅಲ್ಲಿದ್ ವಿಚಾರ. ಹೌದು ಬಿಡ. ಮತ್ತ ಆದ್ರೂ ನೀ ಹಿಂಗ ಮಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡ. ಈಕಿನ ಏನ ನಿನಗೇನು ಬಂತ ರೋಗ? ಸುಮ್ಮನೆ ಕುಡಿದ್ಬಿಡು ಅಂತ ಮನೆ ಮಂದಿ ಎಲ್ಲ ಕುಡಿದ್ಬಿಡುನು. ಇವತ್ತು ಅವ್ನು ಕುಡ್ದಾನ, ನೀ ಕುಡ್ದಿ, ಇನ್ನೊಂದು ದಿನಕ್ಕೆ ನಿನ್ನ ಮಗಳಿಗೆ ಕೊಡು. ಆಮ್ಯಾಗ ಅವು 2 ಹುಟ್ಟ್ಯಾವಲ್ಲ, ಈಗ ಆಕಿಗೊಂದು ಹುಡ್ತತ್ ನಿನಗೊಂದು ಹುಡ್ತತ್, ಅವಕ್ಕೂ ಕೊಟ್ಬಿಡು. ನಾವು ಒಟ್ಟು ಕುಡ್ದು ಓಸ್ರು ಚಿತ್ತಾಗಿಬಿಡುನು. ಅಯ್ಯೋ ಅತ್ತೆಯರ, ಇದು ನಂದಲ್ರಿ. ನಾನೇನ್ ಬೇಕಂತ ಇಟ್ಕೊಂಡಿಲ್ಲ, ಇದು ಕುಡಿಯಾಕ ಇಟ್ಕೊಂಡಿದ್ದಲ್ರಿ. ಏನೇ ಅವತ್ತೊಂದಿನ ಇವ್ರು ಜಾಸ್ತಿ ತಗೊಂಬಂದಿದ್ರಲ್ಲ, ಕೊಟ್ರು ಓಟು ಕುಡಿತಾರಿನಂತೆ ಸಿಟ್ಟಿಗೆ ಎದ್ದು ಅರ್ಧ ತೆಗೆದಿಟ್ಟಿದ್ದೆ. ಯಾವಾಗಾರ ಹಿಂಗ ಜೀವ ಹೋದ ಸಂಕಟಕ್ಕೆ ಯಾವಾಗಾರ ಬೇಕಾಗ್ಬೋದು, ಹಂಗಿರ್ಲಿ ಒಟ್ಟು ಅಂತೇಳಿ ತೆಗೆದಿಟ್ಟಿದ್ದೆ. ನೀವು ನೋಡಿದ್ರೆ ಹಿಂಗಂತೀರಲ್ಲ. ಈಗ ನೋಡ್ರಿ, ಈಗ ಅಂಗಡಿ ಬಾಗ್ಲಾಕೈತಿ, ಊಟ ಮಾಡೋದಿಲ್ಲ ಅಂತ ಕುಂತಿದ್ರೆ ಇಂಥ ಟೈಮ್ನಾಗ ಕೊಟ್ರೆ ಕುಡಿತಾರಿಲ್ರಿ. ಏನೋ ಒಂದು ಜೀವಕ್ಕೆ ಸಮಾಧಾನ ಆಕತ್ತಲ್ಲ, ಕೇಳ್ದಾಗ ಕೊಟ್ರ ಬಿಡು, ಹೋಲಿ ಹಾಳಾಗತ್ತದ ಅಂತೇಳಿ ಜೀವ ತಿಂತಾರಿನಂತೆ ಕೊಟ್ಟಿದ್ದೀಗ. ಏನ ಕುಡಿಲಿಕ್ಕಂದ್ರೆ ಜೀವ ಹೋದಂಗಕತ್ಯ? ನಾವಲ್ಲವ ಯವ್ವ ದೇವ್ರೆ, ಏನಯ್ಯವ ಎಂತ ಸುಸಿ ಕೊಟ್ಟೆಯಪ್ಪ. ನಿಮ್ಮಪ್ಪ ನಿಮ್ಮವ್ವ ಏನಂತ ಹೇಳಿದ್ ಮಾಡ್ಯಾರ? ಸಣ್ಣಕ್ಕಿದ್ದಾಗ 90 ಕುಡಿಸಿ ನಿನ್ನ ನಾಯಿ ಕುನ್ನಿ ಮಾಡ್ದಂಗೆ ಮಾಡ್ಯಾರ ಅವರು. ನಾವಲ್ಲವ ಯವ್ವ ತಗ ಇಂಥದ್ದೆಲ್ಲಿ ಕಂಡಿಲ್ ಬಿಡು ನಾನು. ಅಲ್ಲಲ್ಲ, ಹೇಂತಿ ಕುಡಿತಾಳಂದ್ರು ಸುಮ್ಮನೆ ಇದೆಯಲ್ಲ ನೀನು. ನನಗೂ ಇವತ್ತ ಗೊತ್ತಾಗಿದ್ವಿ. ಕರೆ ಹೇಳ, ನನಗೆ ಜೀವ ಸಂಕಟಕ್ಕೆ ಬೇಕಾಕತ್ತಂತ ಇಟ್ಟಿದ್ಯೋ ಅಥವಾ ನೀವು ಏನಾರ ಕುಡಿತಿದ್ದೇನೆ? ಮತ್ತೆ ಅಲ್ಲ, ಹಂಗೇನಾರ ಕುಡಿಯೋದಿದ್ರೆ ಬಾಯ್ಬಿಟ್ಟು ಹೇಳು, ಅದ್ರಾಗ ಏನಿಲ್ಲ, ಏನಾಗೋದಿಲ್ಲ, ತಪ್ಪೇನೈತಿ. ನನಗೂ ಒಂದು ಬೆಳಗಿಂದ ಕೆಲಸ ಮಾಡಿ ಮೈ ಕೈ ಸುಸ್ತಾಗಿರ್ತೈತಿ, ಮನ್ಯಾನ ಕೆಲಸ ಅದು ಇದು ಟೆನ್ಷನ್ ಅಂತೇಳಿ ನಾನು ಕುಡಿತಿದ್ದೆ ಒಟ್ಟು. ಮತ್ತು ನಿನಗಾದ್ರೂ ಪಾಪ ಮನ್ಯಾಗ ಏನು ತುಸ ಕೆಲಸ ಆಕತ್ತೆ, ಆ ಕೆಲಸ ಈ ಕೆಲಸ ಮನೆ ಕೆಲಸ ಅಂತೇಳಿ ಜಗ್ಗ ಸುಸ್ತಾಗಿರ್ತದೆ ಪಾಪ ನಿನಗೂ ಬೆಳಗಿಂದ ಚಂತೆನ ಹುಡುಗನ ನೋಡ್ಕೊಂಡು. ಮತ್ತು ನೀನು ಒಂದು 90 ತೊಗೊಳೋದ್ರಾಗ ತಪ್ಪೇನೈತಿ? ಅಲ್ಲ, ಮುಚ್ಚಿಟ್ಕೊಂಡು ತೊಗೊತಿದ್ದೆ. ಇಷ್ಟು ದಿನ ಆದ್ರೂ ನಂಗೆ ಗೊತ್ತಾಗಿಲ್ಲಲ್ಲ. ನನ್ನಂಗೇನು ನೀವು ಓಲಾಡಲ್ಲ ಬಿಡು. ಹಂಗಾರೆ ಲಿಮಿಟಾಗಿ ಕುಡಿತೀಯೇನು?
ನೋಡಂಗಾರ ಆದ್ರೂ ಹೆಣ್ಮಕ್ಳು ಅದಿರಲ್ಲ ನೀವು ಭಾರಿ ಚಾಲಕಿ. ಅತ್ತಿಯವರು ನೀವು ಕುಡಿತೀರ್ರಿ? ಇಲ್ಲಪ್ಪ ಬಸ್ಸು, ತಾಯಿ ಎರಡು ತಾಯಿ ಮಗನ ಮಾತು ಕೇಳ್ಬೇಡ ನೀನ. ಅಯ್ಯೋ ನಿಮ್ಮ ಮಕ್ಕದಾಗ ನಮ್ಮದ್ದರಿ ನಿಮ್ಗೇನಾಗೈತ್ರಿ? ನಾ ಕುಡಿತೇನೆ ಏನ್ ಬಾಳ್ ನೋಡಿದ್ರ ಮಾತಾಡಕತ್ತಿರಲ್ಲ. ಇಲ್ಲಪ್ಪ ಬಸ್ಸು ಅಂತದೆಲ್ಲ ಏನಿಲ್ಲ. ಇವ್ರ ಮಾತು ಏನ್ ಕೇಳ್ತಿ? ನಿಮ್ಮ ಮಾವ ಒಮ್ಮೆ ಜಗ್ಗ ತಂದ್ಬಿಟ್ಟಿದ್ನಪ್ಪ ಕುಡಿಯಾಕ. ಅವತ್ತೇನಾಗ್ಬಿಡ್ತ ಇನ್ ಓಟು ಕುಡ್ದಿನ್ ಶಟದಿತ್ತು ಅಂತೇಳಿ ಒಂದ್ ಅರ್ಧ ತೆಗೆದಿಟ್ಟಿದ್ನಿ. ಇವತ್ ನೋಡಿದ್ರೆ ಏನೋ ಬಾರಿಗಿರ್ ಬಂದಾಗಿ ಏನಾದ್ರು ತೊಂದ್ರೆ ಅದ ಕೊಡಾಕ್ ಬರ್ತೈತೆ ಅಂತೇಳಿ ಇವತ್ತು ಹಂಗಾಗೈತ್ ಕರ್ನ ಹೇಳ್ಬೇಕಂದ್ರ. ಅದಕ್ಕೆ ತಡಿ ಐತಿ ಒಟ್ಟು ಕೊಟ್ಟು ಕುಡ್ದು ಉಂಡು ಮೊಕ್ಕೋ ಹೋಲ್ತಕ್ಕಂತ ಕೊಟ್ರ ಹಿಂಗ್ ಮಾತಾಡಕತ್ತಾವ ನೋಡ. ಹೌದಾ? ನಾನೆಲ್ಲೇ ನಮ್ಮ ಚಿಗಮ್ಮ ನಮ್ಮ ಸಣ್ಣವದಾಳಲ್ರಿ ಆಕೆ ಕುಡಿತಾಳ ದಿನಾನು. ಹಂಗ ನೀವು ಏನಾರ ಚಾಲೂ ಮಾಡಿದ್ರನ ಅಂತ ಮಾಡಿದ್ದೆ. ಏನೋ ನಿಮ್ಮ ಸಣ್ಣ ಕುಡಿತಾಳ? ಹ್ಞೂ ರೀ ಕುಡಿತಾಳ. ಭಾರಿ ಅದಾಳ ಬಿಡಪ್ಪ ನಿಮ್ಮ ಸಣ್ಣವ. ಕೊಡೆ ಮೂಲಂಗಿ ಮಕದಕ್ಕೆ ಕೊಡಿಲ್. ನಮ್ಮ ಸಡ್ಯಾಗ ನಮ್ಮದ್ದರ್ಲಿ ಇನ್ನೆಮ್ಮೆ ಐತಿ ನಿಮಗ. ಬಸ್ಸು ನೀನೇನಪ್ಪ ಇಲ್ಲಿ ಬಂದಿ ಹೊಳ್ಳಿ ನಿಮ್ಮ ಮನೆ ಮಕ್ಕೋತೀನಿ ಅಂದಿದ್ದಂತಲ್ಲ? ಅಂದಿದ್ದೆ. ಅದು ಏನಾತಂದ್ರ ಅಲ್ಲಿ ಮಕ್ಕೊಂಡು ಯಾಕೋ ನಿದ್ದಿನ ಬರ್ಲಿಲ್ಲ ಮಾನ್ಸನ್ ಬಿಟ್ಟು. ಯಾಕೋ ಸಮಾಧಾನನ ಆಗ್ಲಿಲ್ಲ ಆಕಿ ಈ ಕಂಡೀಷನ್ಯಾಗ. ನಾ ಅಲ್ಲಿದ್ರೆ ಹೆಂಗ ಅಂತೇಳಿ ಮತ್ತೆ ವಾಪಸ್ ಬಂದ್ಬಿಟ್ಟು ಅಡ್ಯಾಡ್ಕೊಂತ. ಚಲೋ ಆತಪ್ಪ ಬಸ್ಸು. ಆಕಿ ಯಾಕ ನಡನು ಅನ್ನಕತ್ತಿದ್ಲ. ಒಳಗೆ ಹೋಗಿ ಮಾತಾಡ್ಸೋ ಹೋಗು, ನೀ ಇದ್ದಿದ್ದು ಬೇಷ್ ಆತು ಹಂಗಾರ. ನಾ ಹೋಗಿ ನನ್ನ ಜಾಗದ ಮಕ್ಕೋತೀನಿ. ಯಾವಾಗಾರ ಕೂಳ್ತೀನಿ ಶೆಟ್ಟಿ. ನಮ್ಮೂರ ಕೊರಗಜ್ಜನ ದೇವಸ್ಥಾನದಲ್ಲಿ ಭಾರಿ ಪವರ್ಫುಲ್ ಉಂಟು. ಅಲ್ಲಿ ಮದುವೆಯಾದ ಜೋಡಿಗಳೆಲ್ಲ ಸುಖ ಸಂತೋಷ ನೆಮ್ಮದಿಯಿಂದ ಉಂಟು. ಅದಕ್ಕೆ ಅಲ್ಲೇ ನಿಮ್ಮಿಬ್ಬರಿಗೂ ಒಂದು ಕಲ್ಯಾಣ ಮಾಡಿಸುವ ಅಂತ. ಎಂತ ನೀವು ಒಪ್ಪಿಗೆ ನೀಡಿದರೆ ಹ್ಞೂ ಒಂದು ಮಾಡುವ ಅಂತ. ನೀವು ಹ್ಞೂ ಅಂದ್ರೆ ಆಯ್ತು. ಆಗ್ಲಿ ರೀ ಅಜ್ಜಾರ, ನಿಂಗೆ ಒಪ್ಪಿಗೆ ಐತಲ್ಲ ಮದುವೆ ಮಾಡ್ಕೊಳಕ? ಒಪ್ಪಿಗೆ ಇಲ್ದೆ ಇಲ್ಲಿ ಮಠ ಬಂದೇನ? ಹೋಯ್ ಬಾಲೆ. ಎಂತ ಇಲ್ಲಿ ಎಂತಕ್ಕ ಪೊಲೀಸರು ಬರ್ತಾ ಉಂಟು? ಎಂತ ಇಲ್ಲಿ ಇಷ್ಟು ದಿನಗಳು ಬಿಟ್ಟು ಈಗ ಎಂತಕ್ ಬರ್ತಾರ ಮಾರೆ? ನಮ್ಮನ್ನು ಹುಡ್ಕೊಂಡೇ ಬಂದಿರ್ಬೇಕು. ಅಜ್ಜಮ್ಮ ಈಗ ಏನು ಮಾಡುದ್ರಿ? ಏನು ಮಾಡೋದು? ನಮ್ಮ ಮನೆಯಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಉಂಟು. ನಾವು ನಮ್ಮ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನ, ಹಾಗೆ ಬೆಳ್ಳಿ ಬಂಗಾರ, ಆಮೇಲೆ ನಮಗೆ ಒಂದು ಇಲ್ಲಿ ಯಾರಿಗೂ ಗೊತ್ತಾಗ್ಲಿಕ್ಕೆ ಉಂಟಿಲ್ಲ. ಅಲ್ಲಿ ನೆಲ ಮಾಳಿಗೆಯಲ್ಲಿ ಉಂಟದು. ಅದಕ್ಕೆ ಬನ್ನಿ, ನಿಮ್ಮನ್ನ ಅಲ್ಲಿ ಅವಸಿಡ್ತೀನಿ. ಅಲ್ಲಿ ಎಂತ ಸಹ ಮಾಡಿದ್ರು ನಿಮ್ಮನ್ನ ಪತ್ತೆ ಹಚ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಬನ್ನಿ, ನಿಮ್ಮನ್ನ ಅಲ್ಲಿ ಇಡ್ತೀನಿ ಬನ್ನಿ. ಎಂತಕ್ ಬರ್ತಾರೆ ಪೊಲೀಸರು? ಓಯ್ ಬಾಲೆ, ಎಂತ ಸಹ ಅಚ್ಚೆ ಇಚ್ಚೆ ಹೋಗಬೇಡ ಮಾರಾಯ್ತಿ. ಏನು ಅಲ್ಲಿ ಸ್ವಲ್ಪ ಜಿರ್ಲೆ ಉಂಟು, ಹೆದರಬೇಡ. ಎಂತ ಸಹ ಆಗುದಿಲ್ಲ. ಅವು ಎಂತ ಮಾಡುದಿಲ್ಲ ನಿಂಗೆ. ಸಮಾಧಾನಾಗಿ ಕೂತ್ಕೋ. ಇಲ್ಲೇ ಬಂದರೆ ಬರ್ಬೋದು. ಈಗ ಪೊಲೀಸರನ್ನ ಬಿಸಾಕ ಎಂತಕ್ ಬರ್ತಾ ಉಂಟಿಲ್ಲಿ? ಅಜ್ಜಮ್ಮ, ಇಲ್ಲಿ ಯಾರಾದ್ರೂ ಇಬ್ರು ಹುಡುಗ ಹುಡುಗಿ ಬಂದಿದ್ದು ನೋಡಿದ್ರಾ? ಇಲ್ಲ ಮಾರ್ರೆ, ಈಗಲೇ ನೋಡಿದ್ದು. ನೀವು ಬಂದದ್ದು? ಅಜ್ಜಮ್ಮ, ನಾನು ಕೇಳಿದ್ದು ಒಂದು ಹುಡುಗ ಒಂದು ಹುಡುಗಿ ಮೀಡಿಯಂ ಸೈಜು ಮದ್ವೆ ಆಗ್ಬೇಕಂತ ಬಂದಾರ ನೋಡ್ರಿ ಅವ್ರು. ಇಲ್ಲ ಮಾರ್ರೆ, ನಮ್ಮನೆಗೆ ಯಾರು ಸಹ ಬಂದಿಲ್ಲ. ನನ್ನ ಮಕ್ಕಳುಂಟು, ಆದರೆ ಎಂತ ಮಾಡುವುದು, ಪಾರಿನಲ್ಲಿ ಸೆಟಲ್ ಆಗಿದ್ದಾರೆ. ವರ್ಷಕ್ಕೊಮ್ಮೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ನಾವಿಬ್ಬರೇ ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ಮನೆಯಲ್ಲಿ ಇರೋದಷ್ಟೇ, ಬೇರೆ ಯಾರು ಇಲ್ಲ. ಎಂತ ಬೇಕಾದ್ರೂ ನೋಡಿಕೊಳ್ಳಿ. ಅಲ್ಲ, ನೀವೇನಾದ್ರೂ ಅವ್ರನ್ನ ಮುಚ್ಚಿಡು ಪ್ರಯತ್ನ ಮಾಡಕತ್ತೀರ ಮತ್ತೆ? ಎಂತ ನನ್ನನ್ನ ಏನೆಂತ ತಿಳಿದಿದ್ದೀರಿ? ಅರೆ, ನಾನು ಊರಿಗೆ ದೊಡ್ಡ ವ್ಯಕ್ತಿ. ನಾವು ಹಾಗೆಲ್ಲ ಮುಚ್ಚಿಡುವುದಾ? ಸುಳ್ಳು ಪಳ್ಳು ಹೇಳಲಿಕ್ಕೆ ನಮ್ಗೆ ಆಗುದಿಲ್ಲ. ಎಂತ ಸಹ ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಯಾರು ಸಹ ಬಂದಿಲ್ಲ. ನೀವು ಒಂದು ಸರ್ತಿ ಬೇಕಾದ್ರೆ ಮನೆಯನ್ನ ನೋಡಿಕೊಳ್ಳಿ. ಈಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಆಯ್ತಾಯ್ತು. ನಾನು ನಿಮ್ಗೇನಾರ ಕನಿಕರ ಬಂದು ಮುಚ್ಚಿಟ್ರ ಅಂತ ಅಷ್ಟೇ ಕೇಳಿದ್ದೆ, ಮತ್ತೇನಿಲ್ಲ. ಆಯ್ತು ಬಿಡಿ, ನಾನು ನೋಡ್ತೀನಿ ಬೇರೆ ಎಲ್ಲಾದ್ರೂ ಇದಾರ ಅಂತ. ಮೊದಲು ಬಾಗಿಲು ಹಾಕು ಮಾರಾಯ್ತಿ. ಬಾಗಿಲು ಭದ್ರವಾದ್ರೆ ನಡೀತದೆ, ಇಲ್ಲ ಮತ್ತೆ ಒಳಗೆ ಬಂದಾರು. ಪಾಪ ಅವರಿಗೆ ಉಸಿರುಗಟ್ಟಾತು. ಕರೆತಂಬ. ಹೇಳ್ರಿ ಮ್ಯಾಗ ಹೇಳ್ರಿ, ಅವ್ರು ಹೋದ್ರು ಬನ್ನಿ. ನಮ್ಮ ಅಪ್ಪಂದೇ ಕೆಲಸ ಇದೆಲ್ಲ. ಕಂಪ್ಲೇಂಟ್ ಕೊಟ್ಟಾರಲ್ಲ ಅವರೇ, ಪೊಲೀಸ್ನವರೇ ಹುಡುಕ್ತಾ ಇದಾರ ಅಂತ ಅನಿಸ್ತತಿ. ನಿಮಗೆ ನಾಳೆ ಬೆಳಗ್ಗೆಯೇ ಮದುವೆ ಮಾಡಿಕೊಂಡು 1-2 ದಿನ ಬಿಟ್ಟು ನಿಮ್ಮ ಮನೆಗೆ ನೀವು ಹೋಗಿ ನೋಡುವ ಎಂತ ಆಗ್ತದೆ ಅಂತ. ಅಲ್ಲ, ಬೇಕಿದ್ದರೆ ನಾವು ಸಹ ಬರ್ತೇವೆ. 1-2 ದಿನ ನಿಮ್ಮ ಮನೆಗೆ ಬಂದರೆ ಅವರನ್ನೆಲ್ಲ ಸಮಾಧಾನ ಮಾಡಿ ನಿಮ್ಮನ್ನೆಲ್ಲ ಮನೆಯೊಳಗೆ ಬಿಟ್ಟುಕೊಳ್ಳಿ ಅಂತ ಹೇಳಿ ಬೇಕಾದ್ರೆ ಬರ್ತೇವೆ, ನಿಮ್ಮ ಒಪ್ಪಿಗೆ ಇದ್ದರೆ. ಇಲ್ಲ ಅಂದರೆ ಬೇಡ. ಯಾಕೆಂದರೆ ನೀವಿಬ್ಬರು ಈಗ ಓಡಿ ಬಂದದ್ದು ಆಯಿತು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು. ಈಗ ನೀವು ಮದುವೆ ಮಾಡಿಕೊಳ್ಳದೆ ಒಳ್ಳೆ ವಾಪಸ್ ಹಾಗೆ ಹೋದರೆ ಈಗ ಆ ಹುಡುಗಿಯ ಜೀವನ ಹಾಳಾಗ್ಲಿಕ್ಕುಂಟು. ಓಡಿ ಹೋಗಿ ಬಂದಿದ್ದೀಯಾ, ನಿನ್ನನ್ನು ಎಂತಕ್ಕೆ ನಾವು ಮದುವೆ ಮಾಡಿಕೊಳ್ಳೋದು ಅಂತ ಬೇರೆ ಗಂಡಿನ ಕಡೆಯವರು ಮಾತನಾಡುತ್ತಾರೆ. ಆಗ ಅವಳಿಗೆ ಅಲ್ಲ ಪಾಪ. ಅದಕ್ಕೆ ನೀವಿಬ್ಬರು ಬಂದದ್ದೇ ಆಯಿತು, ಮದುವೆ ಮಾಡಿಕೊಳ್ಳಿ. ಹೌದಜ್ಜಮ್ಮ, ನೀವು ಹೇಳೋದು ಬರಬ್ಬರಿ ಐತ್ರಿ. ಈಗ ನಾವು ಹೊಳ್ಳಿ ಹೋದ್ರು ನನಗೆ ಹಂಗೆ ಮಾತಾಡ್ತಾರ್ರಿ. ಇಲ್ಲ, ನಾನು ಆಕಿನ ಮದ್ವೆನ ಮಾಡ್ಕೋತೀರಿ, ಮಾಡ್ಕೊಂಡೇ ಹೋಗ್ತೀನಿ. ನೀವು ಬರ್ರಿ. ನಮ್ಮ ಮನೆಗೆ ನಾವು ಹೋಗಿಂದಲ್ಲಿ ಏನಾಯ್ತೋ ಗೊತ್ತಿಲ್ಲ, ನೋಡೋಣ. ಶಾಂತ, ನಿಮ್ಮವ್ವಾರು ಏನು ಮಕ್ಕೊಂಡಾರ್ರಿ, ಎದ್ದಿಲ್ಲ? ಹೌದನ ಶಾಂತಕ್ಕ? ಓ ರೇಣವ್ವ, ಏನವ್ವ ಶ್ರೀಮಂತರ ಮನೆ ಪಾದ ಬಡವ್ರ ಮನೆ ಕಡೆ ಬಂದ್ಬಿಟ್ಟತಲ್ಲ. ಕುಂದ್ರ ಅಪ್ರೂಪ ಆಗಿಬಿಟ್ಟಿವ. ಇಲ್ಲೇ ಇದ್ರೆ ಒಟ್ಟ ಬರೋದಿಲ್ಲ ಈ ಕಡೆ. ಏನ ನೋಡು, ಬಾ ಕುಂದ್ರ, ಬಾ.
ಏನು ಸಮಾಚಾರ ಹಂಗೇನಿಲ್ದ ಬರಕ್ಕೆಲ್ಲ ನೀನು ಏನ್ ಶ್ರೀಮಂತರ ಏನ ಬಿಡ ಶಾಂತಕ್ಕ ಹಂಗೆ ಶ್ರೀಮಂತರ ಆದ್ವಿ ಅಂತೇಳಿ ಬಡವ್ರನ್ನೆಲ್ಲ ಮಾರ್ತ ಕುಂದ್ರಾಕೈತೇನೆ ಅಲ್ಲಿ ಈಗ ನಿಮ್ಮನ್ನೆಲ್ಲ ಮಾತಾಡ್ತಂಗಿದ್ರೆ ನಾಳೆ ನೀವು ಏನಂತೀರಿ ಏನು ಸೊಕ್ಕ ಬಂದತೇವ ರೇಣಿಗೆ ಅಂತೀರಿ ಅದು ಹೋಗ್ಲಿ ಬಿಡು ಈಗ ಎದಕ್ಕೆ ಬನ್ನಿ ಅಂದ್ರೆ ನಾನು ನಿಮ್ಮ ಮನೆ ಖಾಲಿ ಮಾಡಿ ನಮ್ಮ ಮನೆಗೆ ನಾವು ಹೊಂಟೇವ ಅದಕ್ಕೆ ಹೇಳಕ್ಕಂತ ಬಂದೆ ನಾವು ಅಡ್ವಾನ್ಸ್ ಅದು ಏನು ಕೊಟ್ಟಿಲ್ಲ ನಿಮಗೆ ಆದರೂ ಮೊದಲೇ ಹೇಳೋದು ಪದ್ಧತಲ್ಲ ಅದಕ್ಕೆ ನಮ್ಮ ಮನೆಯವ್ರು ಏನಂದ್ರೆ ನೀನು ಹೋಗಿ ಹೇಳ್ಬಾ ಅಂತಂದ್ರೆ ಮತ್ತು ಅದಕ್ಕೆ ಬಂದೆ ಇದು 1 ತಾರೀಕು ಮಟ ಅಂದ್ರೆ ಈಗ ನಾವೆಲ್ಲ ಇವತ್ತೆಷ್ಟು ತಾರೀಕು 14ನೇ ಐತಿ ಇವತ್ತು ಮನೆ ಸಾಮಾನೆಲ್ಲ ತೊಗೊಂಡು ಸ್ವಚ್ಛ ಗಿಚ್ಚಿ ಮಾಡ್ಕೊಳಕ್ಕೆ ಒಂದು 4-5 ದಿನನೇ ಬೇಕು ಎಲ್ಲ ಹೊಂದಿಸ್ಕೋಬೇಕಂದ್ರೆ ನಮಗೂ 4-5 ದಿನನೇ ಬೇಕು ಅದಕ್ಕೆ ಈಗ ಒಂದು 500 ರೂಪಾಯಿ ಬಾಡಿಗೆ ಕೊಡ್ತಿದ್ವಿ ನಾವು ನಿಮಗೆ ಅಲ್ಲ ತಿಂಗಳ 500 ರೂಪಾಯಿ ಕೊಡ್ತಿದ್ವಿ ಈ ಸಲ ಒಂದು 10 ದಿನ ಕಡಿಮೆನೇ ಇರ್ತೇನಲ್ಲ ಶಾಂತಕ್ಕ 400 ರೂಪಾಯಿ ಕೊಡ್ತೇನೆ ಅದನ್ನೇ ಹೇಳಕ್ಕೆ ಬಂದೆ ಅದ್ಯಾಕೆ 400 ಕೊಡ್ತಿ ಇರಲ್ಲ ಒಂದು ತಿಂಗಳು ಯಾರು ಬೇಡ ಅಂದ್ರೆ ನಿನಗೆ 400 ಯಾಕೆ ಕೊಡ್ತಿ ಅಯ್ಯೋ 1 ತಾರೀಕು ಮಟ್ಟ ಇದ್ದು ಹೋಗವ ನಾವೇನು ಬೇಡ ನಂಗಲ್ಲ ರೇಣವ ಏನು ಮಾತಾಡ್ತೀಯವ ಯಾವಾಗ ನಿನಗೆ ಬಾಡಿಗೆಗೆ ನಾ ಇಷ್ಟ ಕೊಡು ಅಷ್ಟ ಕೊಡು ಅಂತ ಕಂಡೀಷನ್ ಮಾಡೇನ ಇಷ್ಟಪ್ಪ ನಾನೇನು ಅದನ್ನು ಬಾಡಿಗೆ ಕೊಟ್ಟಿದ್ದಿಲ್ಲವ ನೀವು ಒಂದ ಮನೆಯಾಗ ಇರೋಕಲ್ಲೇ ಬೀಗ್ ತೆರಬಡ್ದಾಡಕ್ಕೆ ಕೊಟ್ಟಿದ್ರಲ್ಲ ಹಂಗಾರೆ ನಮ್ಮ ಮನೆಯಾಗ ಇರೋವ ಅಂತ ಕೊಟ್ಟಿದ್ದಷ್ಟೇ ನೀ ಹಿಂಗೆಲ್ಲ ಲೆಕ್ಕ ಹಾಕ್ತಿ ಅಂದ್ರೆ ಏನು ಹೇಳವ ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂತೀನಿ ನೋಡ್ಲೆ ಸಂತವ ನೀನು ಅಯ್ಯ ರಾಚವಕ್ಕ ಹಂಗೆ ಕಂತಿ ಇಲ್ಲವ ನಾನು ಆ ಉದ್ದೇಶಕ್ಕೆ ಹೇಳಲಿಲ್ಲ ಹೇಳಿದೆ 100 ರೂಪಾಯಿ ಕಡಿಮೆ ಆಕೈತೆ ಅಂತ ಯವ್ವ ಏಟರ ಕೊಡು ನೀನು 100 ರೂಪಾಯಿ ಮ್ಯಾಗ ಯಾರು ನಿಂತಿಲ್ಲ ಕೊಡಲಿಲ್ಲ ಅಂದ್ರೆ ಅದನ್ನು ಕೊಡಕ್ಕೆ ಹೋಗ್ಬೇಡ ಏನಿದ್ದು ಹೋಗು ನಾವು ಇನ್ನಷ್ಟು ದಿನ ಕೆಡುತ್ತೇವೆ ಅದನ್ನ ಮನಿನ ಕೆಡಿವಿ ತಗ ಸುಮ್ಮನೆ ತಗ ಏನೋ ಒಂದು ಮಾಡೋದ ಕಟ್ಸೋದ ನೋಡ್ತೀವಿ ಅಲ್ಲ ನೀವು ಬರಲೇ ಇಲ್ಲ ಮನೆ ಓಪನಿಂಗಿಗೆ ನೀವು ಬರ್ತೀರಂತ ಭಾಳ ಅನ್ಕೊಂಡಿದ್ದೆ ನಾನು ಬರ್ರಿ ಅಡ್ಡಾಡ್ಕೊಂತ ನಮ್ಮ ಮನೆ ಒಂದ್ಸಲ ನೋಡುವಂತ್ರಿ ಒಲ್ಲೇವ ಎಲ್ಲಿ ಡೊಂಬರಾಟ ನೋಡಕ್ಕೆ ಹೋಲೆ ತಗ ಇಷ್ಟಕ್ಕೂ ಮನೆ ಓಪನಿಂಗಿಗೆ ಬರಾಕ ರೇಣಿ ನನಗೆ ನಡ ನೋವ್ಲೆ ಕಾಲು ನೋವು ಈಗ ಮೊದ್ಲಿನಂಗೆ ಹೊರಗಡೆ ಆಡಕ್ಕೆ ಆಗೋದಿಲ್ಲ ಹಂಗಾಗಿ ನಾನು 3 ಹೊತ್ತು ಇಲ್ಲೇ ಕುಂತಿರ್ತೇನೆ ನಾನಾರ ನೋಡಿ ಏನಾಗಬೇಕಾಗೈತಿ ಒಂದು ಕಾಲು ಕುಣ್ಯಾಗ ಒಂದು ಕಾಲು ಮನ್ಯಾಗ ಇಟ್ಕೊಂಡು ನಿಂತಾನಿ ಇವರೆಲ್ಲ ನೋಡಿದ್ರಿಲ್ಲ ಈಗ ಚಲೋ ಐತೆ ಅಂತ ಬಂದು ಹೇಳಿದ್ರು ಸಾಕಷ್ಟೇ ಎತ್ತಾಗ ಒಟ್ಟು ನಾಳೆ ಬಾಳಿ ಬದುಕಬೇಕಾದ್ರೆ ನೀವು ಚಲೋ ಆತು ನಿಮಗೆ ಇಷ್ಟ ಆಗೈತಿಲ್ಲ ಈಗ ನಮ್ಮ ಮನೆ ನೋಡಿ ಚಂದಿಲ್ಲ ಅಂದ್ರೆ ಏನು ಕೆಡುತ್ತೀರ ಅದನ್ನ ಮನಿನ ಹೌದಿಲ್ಲ ಇರ್ಲಿತು ಇರ್ಲಿ ಏನು ಬೇಜಾರು ಮಾಡ್ಕೊಬಿಡವಾ ಇನ್ನೊಮ್ಮೆ ಯಾವಾಗಾರ ಆತಂದ್ರೆ ಬರ್ತೇನಂತ ನೋಡೋಣ ಸರಿ ಆತ್ರಿ ಹಂಗಾರ ಬರ್ತೇನೆ ನಾನು ಏನು ಮಾಡತ್ತಾಳ ಸೊಸಿ ಮೊಮ್ಮಗ ಒಳಗದಾರನ ಶಾಂತಕ್ಕ ಹುಡುಗ ಇನ್ನು ಮಕ್ಕೊಂಡತ್ತಿ ಆಕಿ ಏನೋ ಮಾಡಾಕತ್ತಿರ್ಬೇಕ ಬಾಡಿಗೆ ಮನ್ಯಾಗ ಕುಂದ್ರೆ ಒಟ್ಟು ಚಾ ಕುಡ್ದೋಗು ಅಂತ ಏನು ಅಪರೂಪಕ್ಕೆ ಬಂದು ಇಲ್ಲ ಶಾಂತಕ್ಕ ನನಗೆ ಬೇಡ ಚಾ ಕುಡಿದು ಬಿಟ್ಬಿಟ್ಟೇನು ವೈತಿತ್ತಾಗ ಈಗ ಅದು ಎಂಥದ ಮದರ್ ಸಾರ್ಲಿಕ್ಸ್ ಅಂತ ಬರ್ತತ್ತಲ್ಲ ವುಮೆನ್ ಸಾರ್ಲಿಕ್ಸು ಅದನ್ನು ಕುಡಿಯಾಕತ್ತೇನೆ ಮೈಯಾಗ ಶಕ್ತಿ ಕಡಿಮೆ ಆಗ್ಬಿಟ್ಟತೆ ಹಂಗಾಗಿ ಹಾರ್ಲಿಕ್ಸು ಬೋರ್ಮಿಟಾ ಬೂಸ್ಟು ಇಂಥವ ಕುಡಿಯಾಕತ್ತೇನೆ ಈಗ ಹಂಗಾರ ಹೋಗಿ ಬಾ ನಮ್ಮ ಮನ್ಯಾಗ ಹಾರ್ಲಿಕ್ಸು ಬೋರ್ಮಿಟಾ ಬೂಸ್ಟ್ ಇಂಥವೆಲ್ಲ ಇಲ್ಲ ಎಲ್ಲಿರ್ಬೇಕ್ರಿ ಇರ್ತವ್ರಿ ಹೋಗಿ ಬರ್ತೀನಿ ಕುಡಿಬೇಕು ಶಾಂತಕ್ಕ ಹಾರ್ಲಿಕ್ಸ್ ಕುಡಿಬೇಕು ಶಕ್ತಿ ಬರ್ತತಿ ನೀನು ನಿನ್ನ ಸೊಸಿ ತಂದು ಕೊಡು ಬೇಡ ರೊಟ್ಟಿ ಪಲ್ಯ ತಿಂತಾಳಕಿ ಇಂಥವು ಕುಡ್ದ ದೇಹ ಏನು ಗಟ್ಟಿ ಇಟ್ಕೋಬೇಕಾಗಿಲ್ಲ ರೊಟ್ಟಿ ಪಲ್ಯ ಈಡೆ ಕೊಡ್ತುಂಬ ತಿಂದ್ರೆ ಮುಗಿದೋತಪ್ಪ ಎಲ್ಲದ್ದು ಮಾಡಕ್ಕೆ ಹೋದ್ರೆ ಎಲ್ಲಿದಾಕತಿ ಬಿಡ ತಲೆ ಕೆಡ್ಸ್ಕೊಳಕ್ಕೂ ಬರ್ದ ಮೊದ್ಲಿರ್ತ ಏನು ಇರ್ತಲ್ಲ ಅದನ್ನ ಮರಿಬಾರ್ದ್ರಿ ನಾವು ಅದಕ್ಕೆ ಬೇಡ ತಗೋ ಬರ್ತೇನೆ ನಂದಿನ್ನು ಭಾಳ ಕೆಲಸ ಐತೆ ಮನ್ಯಾಗ ಅದಕ್ಕೆ ಹೋಗಿ ಅರ್ಬಿ ಎಲ್ಲ ಗಂಟು ಕಟ್ಬೇಕು ಬೇಡಾಗಿದ್ದು ಹಳೆ ಅರ್ಬಿ ಎಲ್ಲ ಈ ಕಸದ ಗಾಡಿ ಬರ್ತದಲ್ಲ ಅದಕ್ಕೆ ಹಾಕ್ಬಿಡ್ತೀನಿ ಅಲ್ಲಿ ಹೋಗಿಂದ ಹೊಸ ಏನೇನು ಬೇಕು ತೊಗೊಂಡ್ಬಿಡ್ಬೇಕಂತ ತೀರ್ಮಾನ ಮಾಡಿಬಿಟ್ಟೆ ನಾನು ಮಾಡು ತೀರ್ಮಾನ ಮಾಡು ಏನೇನು ತಿದ್ದಿದ್ದು ಅದನ್ನೆಲ್ಲ ಮಾಡು